ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರಾ, ಕನ್ನಡಕುವರ ರೀಲೋಡ್ ಚಾನಲ್ ಇಂದ. ಸ್ನೇಹಿತರೆ, ಇವತ್ತೊಂದು ಒಳ್ಳೆಯ ಸ್ಟೋರ್ ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ಸ್ಟೋರ್ ಇರೋದು ಕನ್ಸ್ಟ್ರಕ್ಷನ್ ಐಟಮ್ಗಳ ಮೇಲೆ, ಎಸ್ಪೆಷಲಿ ಫ್ಲೋರಿಂಗ್ ಸೊಲ್ಯೂಷನ್ಗಳು ಮತ್ತು ಕಿಚನ್ ಮತ್ತು ಸಿಪಿ ಫಿಟ್ಟಿಂಗ್, ಬಾತ್ರೂಮ್ ಫಿಟ್ಟಿಂಗ್ ಗಳ ತರ ಎಲ್ಲಾ ರೀತಿಯ ಐಟಮ್ಗಳು ನಿಮಗೆ ಅಂಡರ್ ದ ಸೇಮ್ ರೂಫ್ ಸಿಗುತ್ತೆ. ಸೊ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಯುವರ್ ಕನ್ಸ್ಟ್ರಕ್ಷನ್ ನೀಡ್ ಅಂತ ಅನ್ಬಹುದು. ಸೊ ಈ ಶಾಪ್ ನ ಹೆಸರು ಬಂದು ಮೌಂಟನ್ ರಾಕ್ ಫ್ಲೋರಿಂಗ್ ಸೊಲ್ಯೂಷನ್ ಅಂತ. ಇದು ಲೊಕೇಟೆಡ್ ಆಗಿರೋದು ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ. ಲಕ್ಷ್ಮೀಪುರದ ಲೊಕೇಶನ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಾನು ಹೇಳ್ತೀನಿ, ಕನೆಕ್ಟಿವಿಟಿ ನೋಡ್ಕೊಂಡ್ಬಿಡಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಕೇವಲ 6 ಕಿಲೋಮೀಟರ್ ಆಗುತ್ತೆ. ಇನ್ನು ಮಾದಾವರ ರೀಸೆಂಟ್ ಆಗಿ ಏನೋ ಮೆಟ್ರೋ ಸ್ಟೇಷನ್ ಓಪನ್ ಆಗಿದೆ, ಅಲ್ಲಿಂದ ಕೇವಲ 4 ಕಿಲೋಮೀಟರ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಮಾಗಡಿ ರೋಡ್ ಟೋಲ್ ಜಂಕ್ಷನ್ ಏನಿದೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಕೇವಲ 5 ಕಿಲೋಮೀಟರ್ ಆಗುತ್ತೆ. ಹಾಗಾದ್ರೆ ಇವ್ರ ಹತ್ರ ಏನ್ ಸಿಗುತ್ತೆ? ಇವ್ರ ಹತ್ರ ಫ್ಲೋರಿಂಗ್ ಸೊಲ್ಯೂಷನ್ಗಳಲ್ಲಿ ಬೆಸ್ಟ್ ಆಪ್ಷನ್ಗಳು ಸಿಗುತ್ತೆ. ಅದರಲ್ಲೂ ನಿಮ್ಗೆ ಒಳ್ಳೆಯ ಗ್ರಾನೈಟ್ಗಳು ಸಿಗುತ್ತೆ. ಇನ್ನು ನಿಮ್ಗೆ ಸ್ಮಾರ್ಟ್ ಮಾರ್ಬಲ್ ಸಿಗುತ್ತೆ, ನಿಮ್ಗೆ ವಿಟ್ರಿಫೈಡ್ ಟೈಲ್ಸ್ಗಳು ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಕ್ವಾರ್ಟ್ಸ್ಗಳು ಸಿಗುತ್ತೆ. ಕಿಚನ್ ನ ಸಿಂಕ್ ಇರಬಹುದು, ಕಮೋಡ್ಗಳು, ಸಿಪಿ ಫಿಟ್ಟಿಂಗ್ಗಳು, ಬಾತ್ರೂಮ್ ಫಿಟ್ಟಿಂಗ್ಸ್, ಎಲ್ಲಾ ರೀತಿಯ ಐಟಮ್ಗಳು ಇಲ್ಲಿ ನಿಮ್ಗೆ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಇನ್ನು ಇವ್ರ ಹತ್ರ ಸೊಮಾಲಿ, ವರ್ಮೋರಾದಂತಹ ಬ್ರ್ಯಾಂಡ್ ಗಳ ಡೀಲರ್ಶಿಪ್ ಕೂಡ ಇದೆ. ನೀವು ಇಲ್ಲಿಂದ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ಅಂದ್ರೆ ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನೀವು ಇವರಿಂದ ಈ ಪ್ರಾಡಕ್ಟ್ ಗಳನ್ನ ಬೈ ಮಾಡಬಹುದು. ಇನ್ನು ನಿಮ್ಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಸಿಗುತ್ತೆ. ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ನೀವು ಕಂಪೇರ್ ಮಾಡಿ ಬೇರೆ ಸ್ಟೋರ್ಗಳ ಜೊತೆ ಇಲ್ಲಿ ಬಂದು ಬೈ ಮಾಡಬಹುದು. ಕೊನೆಯದಾಗಿ, ನೀವು ಒಬ್ರು ಕಾಂಟ್ರಾಕ್ಟರ್ ಆಗಿದ್ದೀರಾ, ಪದೇ ಪದೇ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂದ್ರೆ ನೀವು ಕೆಲವೊಂದು ಕಂಪನಿಗಳ ಪ್ರಾಡಕ್ಟ್ ಗಳನ್ನ, ಫಾರ್ ಎಕ್ಸಾಂಪಲ್ ಸೊಮಾಲಿ ಅಂತ ಕಂಪನಿ ಏನಿದೆ, ಆ ಕಂಪನಿಯ ಪ್ರಾಡಕ್ಟ್ ಗಳನ್ನ ನೀವು ಇವರಿಂದ ಬೈ ಮಾಡಿದ್ರೆ ಅದ್ರ ಜೊತೆ ನಿಮ್ಗೆ ಪಾಯಿಂಟ್ಸ್ ಗಳು ಸಿಗುತ್ತೆ. ನೀವು ಈ ಪಾಯಿಂಟ್ಸ್ ಗಳಿಗೆ ಯಾವುದೇ ಎಕ್ಸ್ಪೈರಿ ಡೇಟ್ ಅಂತ ಇರೋದಿಲ್ಲ. ಅದನ್ನ ನಿಮ್ಗೆ ಬೇಕಾದಂತಹ ಪ್ರಾಡಕ್ಟ್ ಗಳ ಮೇಲೆ ರೆಡೀಮ್ ಮಾಡ್ಕೊಳ್ಬಹುದು. ಮೊಬೈಲ್ ಇಂದ ಹಿಡಿದು ಬೈಕ್ ತನಕ ಐಟಮ್ಗಳು ಇಲ್ಲಿ ನಿಮ್ಗೆ ಆಸ್ ಗಿಫ್ಟ್ ಸಿಗುತ್ತೆ. ನೀವು ಅದನ್ನು ಕೂಡ ಕಾಂಟ್ರಾಕ್ಟರ್ ಆಗಿದ್ರೆ ಯೂಸ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಪ್ರಾಡಕ್ಟ್ ಗಳನ್ನ ನೋಡ್ತಾ ಹೋಗೋಣ. ಸೊ ನೀವು ಇವಾಗ ನೋಡ್ತಾ ಇರೋದು ಬುಕ್ ಮ್ಯಾಚ್ ಇರುವಂತಹ ಸ್ಮಾರ್ಟ್ ಮಾರ್ಬಲ್ಗಳು. ಇದು ಸೊಮಾಲಿ ಬ್ರ್ಯಾಂಡ್ ಅಲ್ಲಿ ಇದೆ. ಇದರ ಸೈಜ್ ಬಂದು 2.5 ಗೆ 8.5 ಇದೆ. ಇನ್ನು ಥಿಕ್ನೆಸ್ ಬಂದ್ರೆ 15 mm ಬರ್ತಾ ಇದೆ. ಈ ಸ್ಮಾರ್ಟ್ ಮಾರ್ಬಲ್ಗಳ ಪ್ರೈಸ್ ಬಂದು ಇಲ್ಲಿ ನಿಮ್ಗೆ 90 ರೂಪಾಯಿಂದ 155 ರೂಪಾಯಿವರೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ನೇಹಿತರೆ, ನಿಮ್ಗೆ ಈ ಸ್ಮಾರ್ಟ್ ಮಾರ್ಬಲ್ ನೀವು ನೋಡಿದ್ರಲ್ಲ, ಇದು ಬಂದು ಬುಕ್ ಮ್ಯಾಚಿಂಗ್ ಆಗುತ್ತೆ. ಬುಕ್ ಮ್ಯಾಚಿಂಗ್ ಅಂತ ಅಂದ್ರೆ ನೀವು 4 ಟೈಲ್ಸ್ ಗಳನ್ನ ಸೇರಿಸಿದ್ರೆ ಮಧ್ಯದಲ್ಲಿ ಒಂದು ಸುಂದರವಾದಂತಹ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಆಪ್ಷನ್ಗಳು ನಿಮಗೆ ಯೂಶುವಲಿ ಗ್ರಾನೈಟ್ ಅಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ನಿಮ್ಗೆ ಸ್ಮಾರ್ಟ್ ಮಾರ್ಬಲ್ಸ್ ಅಲ್ಲೂ ಅವೈಲೇಬಲ್ ಇದೆ. ನಿಮ್ಮ ಮನೆಯಲ್ಲಿ ದೊಡ್ಡದಾದಂತಹ ಹಾಲ್ ಇದೆ, ಹಾಲ್ ಅಲ್ಲಿ ಈ ತರ ಒಂದು ಡಿಸೈನ್ ನ ಕ್ರಿಯೇಟ್ ಮಾಡುವಷ್ಟು ಆಪ್ಷನ್ ಇದೆ ಅಂದ್ರೆ ಇವಾಗ ನೀವು ಸ್ಮಾರ್ಟ್ ಮಾರ್ಬಲ್ ಗಳನ್ನ ಹಾಕೋದು ತುಂಬಾನೇ ಒಳ್ಳೆಯದು. ಇನ್ನು ವರ್ಮೋರಾದಲ್ಲೂ ಕೂಡ ಈ ತರ ಸ್ಮಾರ್ಟ್ ಮಾರ್ಬಲ್ಸ್ ಅವೈಲೇಬಲ್ ಇದೆ. ಅದು ಕೂಡ ಅಷ್ಟೇ 4x6 ಸೈಜ್ ಸಿಗುತ್ತೆ. ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಅನ್ನ ಕೊಡುತ್ತೆ. ಯೂಶುವಲಿ ಇಟಾಲಿಯನ್ ಮಾರ್ಬಲ್ಸ್ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಇನ್ನು ಇಲ್ಲಿ ನೀವು ವಿಟ್ರಿಫೈಡ್ ಟೈಲ್ಸ್ ಅಥವಾ ಸ್ಮಾರ್ಟ್ ಮಾರ್ಬಲ್ಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ನಿಮ್ಗೆ 4x6 ಮತ್ತು 2.5x8 ಮತ್ತು 2.5x10 ಈ ರೀತಿಯ ಬೇರೆ ಬೇರೆ ಸೈಜ್ ಅಲ್ಲಿ ಈ ರೀತಿಯ ಸ್ಮಾರ್ಟ್ ಮಾರ್ಬಲ್ಗಳು ನಿಮ್ಗೆ ಅವೈಲೇಬಲ್ ಇದೆ. ಇಲ್ಲಿ ಇದು ವರ್ಮೋರಾ ಬ್ರ್ಯಾಂಡ್ ನಲ್ಲಿ ಇದೆ. ಇದರಲ್ಲೂ ನಿಮ್ಗೆ ಸಾಕಷ್ಟು ವೆರೈಟಿಗಳು, ಸಾಕಷ್ಟು ಪ್ಯಾಟರ್ನ್ ಗಳು ಸಿಗುತ್ತೆ. ಮ್ಯಾಟ್ ಫಿನಿಶ್ ಸಿಗುತ್ತೆ. ನಿಮ್ಗೆ ಬೇಕಾದ್ರೆ ಗ್ಲಾಸಿ ಫಿನಿಶ್ ಅಲ್ಲಿ ಸೂಪರ್ ಗ್ಲಾಸಿ ಟೈಲ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಮುಂದೆ ಬಂದ್ರೆ ನಾವಿಲ್ಲಿ ಮಾಕಪ್ ಡಿಸ್ಪ್ಲೇಗಳನ್ನ ನೋಡಬಹುದು. ಮಾಕಪ್ ಡಿಸ್ಪ್ಲೇ ಅಂದ್ರೆ ಏನು ಅಂತ ಹೇಳ್ತೀನಿ. ಮಾಕಪ್ ಡಿಸ್ಪ್ಲೇ ಇಸ್ ನಥಿಂಗ್ ಬಟ್ ಒಂದು ಮಾಡೆಲ್ ತರ, ಅಂದ್ರೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಈ ತರ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅನ್ನುವಂಥದ್ದು. ವೈಟ್ ಟೈಲ್ಸ್ ಯೂಸ್ ಮಾಡಿ ದೇವರದೊಂದು ಟೈಲ್ಸ್ ನ ಹಾಕಿ ಮಾಡಿದ್ರೆ ಹೆಂಗ್ ಕಾಣುತ್ತೆ, ಟೈಲ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗೋದಿಲ್ಲ, ಬಟ್ ಡಿಸ್ಪ್ಲೇದಲ್ಲಿ ಆತರ ಅರೇಂಜ್ಮೆಂಟ್ ಮಾಡಿದ್ರೆ ಅದನ್ನ ಆತರ ನೋಡಬಹುದು. ಇದ್ರ ಪಕ್ಕದಲ್ಲಿ ಒಂದು ಬಾತ್ರೂಮ್ ಸೆಟಪ್ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ನೋಡಬಹುದು ಜೆಟ್ ಶವರ್ ಗಳನ್ನ ಹಾಕಿದ್ದಾರೆ, ಕಮೋಡ್ ಅನ್ನ ಹಾಕಿದ್ದಾರೆ, ಮತ್ತೆ ಒಂದು ಸಿಂಕ್ ಅನ್ನ ಕೂಡ ಹಾಕಿದ್ದಾರೆ. ಇದು ಹೆಂಗೆ ಅಂದ್ರೆ ನೋಡಿ, ಈ ತರ ಸೆಟಪ್ ಮಾಡಿದ್ರೆ ಬಾತ್ರೂಮ್ ಹಿಂಗೆ ಬರುತ್ತೆ ಅಂತ. ಒಂದು 6x4 ಅಳತೆಯಲ್ಲಿ ಒಂದು ಬಾತ್ರೂಮ್ ಮಾಡ್ತೀರಾ ಅಂದ್ರೆ ಬಾತ್ರೂಮ್ ನ ಸೆಟಪ್ ಹೀಗೆ ಬರುತ್ತೆ ಅಂತ. ಇನ್ನು ಇವ್ರ ಹತ್ರ ಬೇಕಷ್ಟು ಬೇರೆ ಬೇರೆ ಕಂಪನಿಯ ಟೈಲ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಬಾತ್ರೂಮ್ ಟೈಲ್ಸ್ ಗಳಿರಬಹುದು, ಮತ್ತು ಅಂದ್ರೆ ಫ್ಲೋರಿಂಗ್ ಗೋಸ್ಕರ ಆಂಟಿಸ್ಕಿಡ್ ಟೈಲ್ಸ್ ಇರ್ಬೋದು, ಹೈಲೈಟರ್ಸ್ ಇರ್ಬೋದು, ಇವು ಕೂಡ ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಬಾತ್ರೂಮ್ ನಲ್ಲಿ ಯೂಸ್ ಮಾಡಿರೋದು 2x4 ಅಳತೆಯ ಟೈಲ್ಸ್ ಗಳನ್ನ ಇಲ್ಲಿ ಹೈಲೈಟರ್ ಆಗಿ ಸ್ವಲ್ಪ ದೊಡ್ಡ ಸೈಜ್ ಇದ್ದ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಅದೇ ತರ ಟೈಲ್ಸ್ ಗಳು ಕೂಡ ಸಿಗುತ್ತೆ. ಇನ್ನು ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ನೋದಾದ್ರೆ, ಇನ್ನು 2x4 ಟೈಲ್ಸ್ ಸ್ಟಾರ್ಟ್ಸ್ ಫ್ರಮ್ 40 ರೂಪೀಸ್ ಇಂದ ಆಗುತ್ತೆ. ಅಂದ್ರೆ 40 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಶುರು ಆಗುತ್ತೆ. ಸೊ
ಡಿಸ್‌ಪ್ಲೇದಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಮತ್ತು ಗ್ಲಾಸಿ ಫಿನಿಶಿಂಗ್ ಎರಡನ್ನೂ ಹಾಕಿದ್ದಾರೆ. ಸೊ ಅಂದ್ರೆ ನಿಮಗೆ ಡಿಫರೆನ್ಶಿಯೇಟ್ ಮಾಡೋಕೆ ತುಂಬಾ ಈಸಿ ಆಗಲಿ ಅಂತ. ಸೊ ನೀವು ಒಂದ್ಸರಿ ಸ್ಟೋರ್‌ಗೆ ವಿಸಿಟ್ ಮಾಡಿ ಇವುಗಳನ್ನ ಟಚ್ ಅಂಡ್ ಫೀಲ್ ಮಾಡಿ ನೋಡಿದ್ರೆ ನಿಮಗೆ ಔಟ್‌ಕಮ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಇವಾಗ ನಾವು ನೋಡ್ತಾ ಇರೋದು ಮೊರಕಾನ್ ಸೀರೀಸ್ ಅಂತ. ಮೊರಕಾನ್ ಸೀರೀಸ್‌ನ ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ₹40 ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇವುಗಳು ನಿಮಗೆ ಹೈಲೈಟರ್‌ಗಳಾಗಿ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವು ಇವಾಗ ಕಿಚನ್ ಅಲ್ಲಿ ಇರ್ಬೋದು ಅಂತ ಜಾಗಗಳಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡಬಹುದು. ನಾವೇನು ಅತನ್ಗುಡಿ ಟೈಲ್ಸ್ ಎಲ್ಲ ಅಂತವೆ, ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಇವುಗಳು ಅವುಗಳನ್ನ ಒಂದ್ ಸ್ವಲ್ಪ ಹೋಲುವಂತಹ ಟೈಲ್ಸ್ ಗಳು ಅಂತ ಅನ್ಬಹುದು. ಕಡಿಮೆ ರೇಟ್ ಅಲ್ಲಿ ಸ್ವಲ್ಪ ಒಂಥರ ಕ್ಲಾಸಿಕ್ ಲುಕ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಮೊರಕಾನ್ ಸೀರೀಸ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ಇನ್ನು ಮೌಂಟನ್ ರಾಕ್ ಫ್ಲೋರಿಂಗ್ ಸೊಲ್ಯೂಷನ್ ಅಲ್ಲಿ ನಿಮ್ಗೆ ಮಾಕಪ್ ಸೆಟಪ್ಗಳು ಸುಮಾರು ಸಿಗುತ್ತೆ. ನಾವಲ್ಲಿ ದೇವ್ರ ಮನೆ ನೋಡಿದ್ವಿ, ಬಾತ್ರೂಮ್ ನೋಡಿದ್ವಿ. ಇಲ್ಲಿ ಕಿಚನ್ದು ಕೂಡ ಒಂದು ಮಾಕಪ್ ಸೆಟ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಕಿಚನ್ ಕೌಂಟರ್ ಯಾವ ತರ ಮಾಡಬಹುದು, ಕಿಚನ್ ಕೌಂಟರ್ ಅಲ್ಲಿ ಸಿಂಕ್ ಯಾವ ತರ ಯೂಸ್ ಮಾಡಬಹುದು, ನೀವು ಕ್ವಾರ್ಟ್ಸ್ ನ ಸಿಂಕ್ ಹಾಕಿದ್ರೆ ಔಟ್ಕಮ್ ಹೆಂಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ನೀವು ಫಸ್ಟ್ ನೋಡ್ತಾ ಇರೋದು ಗ್ಯಾಲಕ್ಸಿ ಬ್ಲಾಕ್ ಗ್ಯಾಲಕ್ಸಿ, ಆಲ್ ಟೈಮ್ ತುಂಬಾನೇ ಫೇಮಸ್ ಆಗಿರುವಂತಹ ಕಿಚನ್ ಕೌಂಟರ್ ಅಂತ ಅನ್ಬೋದು. ಸೊ ಬ್ಲಾಕ್ ಗ್ಯಾಲಕ್ಸಿನ ಮುಂದೆ ಬಂದ್ರೆ ಇಲ್ಲಿ ಕ್ವಾರ್ಟ್ಸ್ ನ ಲೈವ್ ಮಾಕಪ್ ಅನ್ನ ನೋಡಬಹುದು. ಅಂದ್ರೆ ಕಾರ್ಸ್ ಕಿಚನ್ ಕೌಂಟರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂದ್ರೆ ನೀವು ಇಲ್ಲಿ ಕಲರ್ ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ಬೋದು, ಬಟ್ ಔಟ್ಕಮ್ ಸೇಮ್ ಇರುತ್ತೆ. ಸೊ ಕ್ವಾರ್ಟ್ಸ್ ನ ಕೌಂಟರ್ ಮತ್ತು ಕ್ವಾರ್ಟ್ಸ್ ನ ಸಿಂಕ್ ಇದ್ರೆ ಹೆಂಗ್ ಬರುತ್ತೆ ಅಂತ. ಇನ್ನು ಕೊನೆಯದಾಗಿ ಅಂದ್ರೆ 3 ಸೆಟಪ್ ಗಳನ್ನ ಮಾಡಿದ್ದಾರೆ. ಅದ್ರಲ್ಲಿ ಕೊನೆಯದಾಗಿ ಬಂದು ಫ್ಲಾಶ್ ಬ್ಲೂ ಅಂತ. ಲೈಟ್ ಬಿದ್ರೆ ಇದು ಶೈನ್ ಆಗುತ್ತೆ. ಈ ರೀತಿಯ ಕಲ್ಲನ್ನು ಕೂಡ ಇಲ್ಲಿ ಕಿಚನ್ ಕೌಂಟರ್ ಆಗಿ ನೀವು ಯೂಸ್ ಮಾಡಬಹುದು. ನೋಡಿ, ಸಾಮಾನ್ಯವಾಗಿ ನಾವು ಏನು ಯೋಚನೆ ಮಾಡ್ತೀವಿ, ಒಂದೇ ಬ್ಲಾಕ್ ಇಲ್ಲ ಗ್ಯಾಲಕ್ಸಿ ಇಲ್ಲ ಅಂದ್ರೆ ಕ್ವಾರ್ಟ್ಸ್ ಅಂತ. ಇವಾಗ ಕ್ವಾರ್ಟ್ಸ್ ಅನ್ನು ಬಿಟ್ಟು ಕೂಡ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು. ಫ್ಲಾಶ್ ಬ್ಲೂ ಕಲರ್ ನ ಕಿಚನ್ ಕೌಂಟರ್ ಗೆ ನೋಸಿಂಗ್ ಮಾಡಿಸ್ತೀವಿ. ನೋಸಿಂಗ್ ಅಂದ್ರೆ ನಾವು ಎಂಡ್ ಅಲ್ಲಿ ನಾವು ನಿಂತ್ಕೊಂಡಾಗ ಏನ್ ಬಾಡಿ ಹತ್ರ ಬರುತ್ತಲ್ಲ ಆ ಪಾರ್ಟ್ ಅಲ್ಲಿ ನಾವು ಎಂಡಿಂಗ್ ಅನ್ನ ಮಾಡಿಸ್ತೀವಲ್ಲ, ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಚಿಕ್ಕದಾಗಿ ಒಂದು ಚಿಕ್ಕ ಹಂಪ್ ತರ ತಗೊಳ್ತಾರೆ. ಅಂದ್ರೆ ಒಳಗಡೆ ಬಿದ್ದು ನೀರು ಹೊರಗೆ ಬರ್ದಿರೋ ತರ ಆ ತರನು ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು 40 mm ಥಿಕ್ನೆಸ್ ನ ತಗೋಬಹುದು. ಇಲ್ಲ ಅಂದ್ರೆ ಸ್ಯಾಂಡ್ವಿಚ್ ಅಂತ ಮಾಡ್ತಾರೆ, ಆ ರೀತಿ ಮಾಡ್ಕೊಳ್ಬಹುದು. ಅದೆಲ್ಲದರ ಡೆಮೋ ನೀವು ಇಲ್ಲಿ ನೋಡಬಹುದು. ಸೊ ಹಿಂಗ್ ಮಾಡಿದ್ರೆ ಹೆಂಗ್ ಬರುತ್ತೆ ಅಂತ ನೀವು ಇಲ್ಲಿ ನೋಡಿ ತಿಳ್ಕೊಳ್ಬಹುದು. ಮೇಲ್ಗಡೆ ನೋಡಬಹುದು ಕಿಚನ್ ಕೌಂಟರ್ ನ ಮೇಲ್ಭಾಗದಲ್ಲಿ ಹಾಕುವ ಟೈಲ್ಸ್ ಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಿಂಟೆಡ್ ಟೈಲ್ಸ್ ಗಳು ಕೂಡ ಸಿಗುತ್ತೆ. ಪ್ರಿಂಟೆಡ್ ಟೈಲ್ಸ್ ಗಳಲ್ಲಿ ಆಪ್ಷನ್ ಹೆಂಗ್ ಬರುತ್ತೆ ಅಂದ್ರೆ, ನೀವು ಯಾವುದೇ ಫೋಟೋ ತಂದ್ಕೊಟ್ರು ನಿಮ್ಗೆ ಪ್ರಿಂಟ್ ಮಾಡ್ಕೊಡ್ಲಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ದೇ ಫೋಟೋ ತಂದ್ಕೊಟ್ರು ಅದನ್ನ ಪ್ರಿಂಟ್ ಮಾಡ್ಕೊಡ್ಲಾಗುತ್ತೆ. ಇಲ್ಲ ನೀವು ನಿಮ್ಮ ಮನೇಲಿ ಯಾವ್ದೋ ದೇವ್ರು ಇದೆ, ಮನೆ ದೇವ್ರ ಫೋಟೋ ಬೇಕು, ಅದನ್ನ ಪ್ರಿಂಟ್ ಮಾಡ್ಕೊಡ್ಲಾಗುತ್ತೆ. ರಾಧಾಕೃಷ್ಣನ್ ಬೇಕು, ಅದ್ ಬೇಕಾದ್ರೆ ಪ್ರಿಂಟ್ ಮಾಡ್ಕೊಡ್ಲಾಗುತ್ತೆ. ನಿಮ್ಮ ಇಚ್ಛೆಗೆ ತಕ್ಕಾದಂತಹ ಒಂದು ಇಮ್ಯಾಜಿನ್ ತಂದು ಅವ್ರಿಗೆ ಕೊಟ್ರೆ ಅವರು ಪ್ರಿಂಟ್ ಮಾಡಿ ಕೊಡ್ತಾರೆ. ನಿಮ್ಗೆ ಈ ತರ ಟೈಲ್ಸ್ ಗಳು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಎನಿ ಸೈಜ್ ಎನಿ ಪ್ರಿಂಟ್ ಅಂತ. ಬಟ್ ಏನು ಅಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ ₹350 to ₹400 ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ರೀತಿಯ ಟೈಲ್ಸ್ ನ ರಿಕ್ವೈರ್ಮೆಂಟ್ ಇದೆ ಆ ತರ ಟೈಲ್ಸ್ ನ ನೀವು ನಿಮ್ಮ ಮನೆಯಲ್ಲಿ ಹಾಕೊಳ್ಬಹುದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ತುಂಬಾ ರೇರ್ಲಿ ಅವೈಲೇಬಲ್ ಐಟಮ್ ಅನ್ನ, ಅದನ್ನ ಹೈಲೈಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಗೋಲ್ಡನ್ ಹೈಲೈಟರ್ಸ್. ನೀವು ಇದನ್ನ ಎಲ್ಲೆಲ್ಲಿ ಹಾಕ್ಬಹುದು, ನೀವು ಕಿಚನ್ ಅಲ್ಲಿ ಹಾಕ್ಬಹುದು, ಕಿಚನ್ ಕೌಂಟರ್ ನ ಮೇಲ್ಭಾಗದಲ್ಲಿ ಹಾಕ್ಬಹುದು, ಇಲ್ಲ ಟಿವಿ ವಾಲ್ ಏನಿದೆ ಅದರ ಬ್ಯಾಕ್ ಸೈಡ್ ಅಲ್ಲಿ ಹಾಕ್ಬಹುದು. ವಾಶ್ರೂಮ್ ಇಂದ ಹೊರಗೆ ಬರುವಲ್ಲಿ ಒಂದು ವ್ಯಾನಿಟಿ ಹಾಕಿರ್ತೀರಾ, ಚಿಕ್ಕದೊಂದು ಸಿಂಕ್ ಸೆಟಪ್ ಹಾಕಿರ್ತೀರಾ, ಅದ್ರ ಮೇಲ್ಗಡೆನೂ ಕೂಡ ಹೈಲೈಟೆಡ್ ಏರಿಯಾ ಆಗಿ ಈ ರೀತಿಯ ಟೈಲ್ಸ್ ಗಳನ್ನ ಯೂಸ್ ಮಾಡಬಹುದು. ಇನ್ನು ಇವುಗಳ ಪ್ರೈಸಿಂಗ್ ನ ವಿಷಯಕ್ಕೆ ಬಂದ್ರೆ ಪರ್ ಪೀಸ್ ನಿಮ್ಗೆ ₹350 to ₹400 ಬೀಳುತ್ತೆ. ಬಟ್ ನೀವು ಲಿಮಿಟೆಡ್ ಏರಿಯಾಕ್ಕೆ ಹಾಕೋದಾಗಿದ್ರಿಂದ ಅಷ್ಟೊಂದು ಖರ್ಚೇನು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ದೇವ್ರ ಮನೆ ಹಿಂದ್ ಭಾಗದಲ್ಲಿ ಇಂಥ ಜಾಗದಲ್ಲಿ ನೀವು ಈ ರೀತಿಯ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ರೆ ತುಂಬಾನೇ ಹೈಲೈಟೆಡ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ವುಡನ್ ಫ್ಲೋರಿಂಗ್ ಗಳನ್ನ. ವುಡನ್ ಫ್ಲೋರಿಂಗ್ ಇಲ್ಲಿ ನಿಮ್ಗೆ ವರ್ಮೋರಾ ಬ್ರ್ಯಾಂಡ್ ನಲ್ಲಿ ಬರ್ತಾ ಇದೆ. ಇನ್ನು ಅದರ ಡೀಲರ್ಶಿಪ್ ಕೂಡ ಮೌಂಟನ್ ರಾಕ್ಸ್ ಫ್ಲೋರಿಂಗ್ ಅವ್ರದ್ದೇ ಇದೆ. ಇಲ್ಲಿ ನಿಮ್ಗೆ ಸೈಜ್ 8x40 ಇಂಚಸ್ ಬರ್ತಾ ಇದೆ. ಇದು ನಿಮ್ಗೆ ಮಲ್ಟಿಪಲ್ ಕಲರ್ ಚಾಯ್ಸ್ ಅಲ್ಲಿ ಅವೈಲೇಬಲ್ ಇದೆ. ಮಲ್ಟಿಪಲ್ ವುಡನ್ ಪ್ಯಾಟರ್ನ್ಸ್ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್, ಟೀಕ್ ಇರ್ಬೋದು, ರಬ್ಬರ್ ವುಡ್ ಇರ್ಬೋದು, ರೋಸ್ ವುಡ್ ಇರ್ಬೋದು, ಹೀಗೆ ಎಲ್ಲಾ ರೀತಿಯ ವುಡ್ ಪ್ಯಾಟರ್ನ್, ರೀತಿಯ ವುಡನ್ ಫ್ಲಾಕ್ಸ್ ಅವೈಲೇಬಲ್ ಇದೆ. ಇನ್ನು ಈ ವುಡನ್ ಫ್ಲಾಕ್ಸ್ ನ ಪ್ರೈಸಿಂಗ್ ನ ವಿಷಯಕ್ಕೆ ಬಂದ್ರೆ ಇದು ನಿಮ್ಗೊಂದು ₹65 to ₹70 ಚಾರ್ಜ್ ಅಷ್ಟು ಬೀಳುತ್ತೆ. ಇದನ್ನ ನೀವು ಎಲಿವೇಶನ್ ಅಲ್ಲಿ ಯೂಸ್ ಮಾಡಬಹುದು, ಅಥವಾ ಫ್ಲೋರಿಂಗ್ ಕೂಡ ಕೆಲವರಿಗೆ ಗ್ರಾನೈಟ್ ಅಂದ್ರೆ ಆಗಲ್ಲ, ಗ್ರಾನೈಟ್ ಇಂದ ಕಾಲ್ ನೋವು ಬರುತ್ತೆ, ಅಂತವರಿಗೆ ಕೂಡ ಟೈಲ್ಸ್ ಗ್ರಾನೈಟ್ ಗಳು ಯಾರಿಗೆ ಆಗಲ್ಲ ಅವರು ವುಡನ್ ಫ್ಲೋರಿಂಗ್ ಕೂಡ ಇದನ್ನ ಯೂಸ್ ಮಾಡಬಹುದು. ಇನ್ನು ವರ್ಮೋರಾದಲ್ಲೇ ಇನ್ನೊಂದು ಸೈಜ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ, 8 ಇಂಚಸ್/48 ಇಂಚಸ್. ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಇರೋದು 12 ಇಂಚಸ್/18 ಇಂಚಸ್ ಸೈಜ್ ನ ಟೈಲ್ಸ್ ಗಳನ್ನ. ಇದನ್ನ ನೀವು ದೇವ್ರ ಮನೆಗೆ ಯೂಸ್ ಮಾಡಬಹುದು. ಇದರಲ್ಲಿ ನಿಮಗೆ ಬಾತ್ರೂಮ್ ಕೂಡ ಆಗುವಂತಹ ಟೈಲ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈ ಶೋರೂಮ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಗಳು ತುಂಬಾನೇ ಸಿಗುತ್ತೆ. ಕೇವಲ 12x18 ಸೈಜ್ ಮಾತ್ರ ಅಲ್ಲ, ಎಲ್ಲಾ ಸೈಜ್ ಅಲ್ಲೂ ಎಲ್ಲಾ ರೀತಿಯ ಆಪ್ಷನ್ ಗಳು ಇಲ್ಲಿ ಸಿಗುತ್ತೆ. ಸೊ ನಾನು ಹೇಳಿದ್ನಲ್ಲ, ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ ಎಲ್ಲಾ ಚಾಯ್ಸ್ ಗಳು ಇಲ್ಲಿ ಅವೈಲೇಬಲ್ ಇದೆ.
ಇನ್ನು ಈ 12x18 ಟೈಲ್ಸ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದು ನಿಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 20-25 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹಾಗೆ ಇಲ್ಲಿ 12x18 ಸೈಜ್ ನ ಟೈಲ್ಸ್ ಗಳು ಸಿಗುತ್ತೆ. ಇನ್ನು ಪಾರ್ಕಿಂಗ್ ಸೀರೀಸ್ ಟೈಲ್ಸ್ ಗಳನ್ನ ನೋಡಬಹುದು. ಇಲ್ಲಿ 16x16 ಇಂಚಸ್ ನ ಟೈಲ್ಸ್ ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಅಷ್ಟೇ 12 mm ಥಿಕ್ನೆಸ್ ಅಲ್ಲಿ ಬರುತ್ತೆ. ಪಾರ್ಕಿಂಗ್ ಟೈಲ್ಸ್ ಗಳು ನಿಮಗೆ 30 ರೂಪಾಯಿಂದ 80 ರೂಪಾಯಿವರೆಗೂ ಸಿಗುತ್ತೆ. ಅಂದ್ರೆ 30 ರುಪೀಸ್ ಇಂದ ಸ್ಟಾರ್ಟ್ ಆದ್ರೆ 80 ರುಪೀಸ್ ವರೆಗೂ ಪ್ರೈಸ್ ಇದೆ. ಇನ್ನು ನಿಮ್ಗೆ ವುಡನ್ ಫಿನಿಶಿಂಗ್ ಟೈಲ್ಸ್ ಗಳು ಇಷ್ಟ ಆಗುತ್ತೆ. ನಿಮ್ಗೆ ಬೆಡ್ರೂಮ್ ಇರ್ಬೋದು ಅಥವಾ ನಿಮ್ಮ ಜಿಮ್ ಏರಿಯಾದಲ್ಲಿ ಇಂಥ ಜಾಗದಲ್ಲಿ ವುಡನ್ ಫಿನಿಶಿಂಗ್ ನ ಟೈಲ್ಸ್ ನ ಯೂಸ್ ಮಾಡಕ್ ಇಷ್ಟಪಡ್ತೀರಾ ಅಂದ್ರೆ ಅದು ಕೂಡ ಅಷ್ಟೇ ಮಲ್ಟಿಪಲ್ ಚಾಯ್ಸ್ ಅವೈಲೇಬಲ್ ಇದೆ. ಮಲ್ಟಿಪಲ್ ವುಡ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ರಬ್ಬರ್ ವುಡ್ ಇರ್ಬೋದು, ಟೀಕ್ ವುಡ್ ಇರ್ಬೋದು, ನೀವು ಇಲ್ಲೇ ನೋಡಬಹುದು ಎಲ್ಲಾ ರೀತಿಯ ಆಪ್ಷನ್ಸ್ ಗಳು ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ಇನ್ನು ನಾವು ಮೌಂಟೇನ್ ರಾಕ್ ಫ್ಲೋರಿಂಗ್ ಸೊಲ್ಯೂಷನ್ ನಲ್ಲಿ ಸ್ಯಾನಿಟರಿ ವೇರ್ ಗಳನ್ನ ನೋಡೋಣ. ಮೌಂಟೇನ್ ರಾಕ್ ಅವರು ಒಂದು ಅಸೋಸಿಯೇಟ್ ಡೀಲರ್ ಆಗಿದ್ದಾರೆ. ಕಜಾರಿಯಾ ಅವರದ್ದು, ಕಜಾರಿಯಾ ಕ್ಯಾರೋವೇಟ್ ಅಂತ ಏನ್ ಬರುತ್ತೆ ಅವರ ಸ್ಯಾನಿಟರಿ ವೇರ್ಸ್ ಗಳಿಗೆ ಇವರು ಅಸೋಸಿಯೇಟ್ ಡೀಲರ್ ಆಗಿರೋದ್ರಿಂದ ಇವುಗಳ ಮೇಲೂ ಕೂಡ ಅಷ್ಟೇ ನಿಮ್ಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಲ್ಲಿಂದ ನೀವು ಈ ಸ್ಯಾನಿಟರಿ ವೇರ್ ಗಳನ್ನ ಬೈ ಮಾಡಬಹುದು. ಇನ್ನು ಸ್ಯಾನಿಟರಿ ವೇರ್ ಗಳ ವಿಷಯಕ್ಕೆ ಬಂದ್ರೆ ಇವ್ರದ್ದು ಹತ್ರ ಕಜಾರಿಯಾ ಕ್ಯಾರೋವೆಟ್ ಅವ್ರದ್ದು ಡೀಲರ್ಶಿಪ್ ಇದೆ. ಅಸೋಸಿಯೇಟ್ ಡೀಲರ್ಸ್ ಇವರು. ಸೊ ಇವ್ರ ಹತ್ರ ನಿಮ್ಗೆ ವಾಶ್ ಬೇಸಿನ್ಗಳು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ವಾಶ್ ಬೇಸಿನ್ಸ್ ಇದೆ, ಪೆಡೆಸ್ಟ್ರಲ್ ವಾಶ್ ಬೇಸಿನ್ಸ್ ಇದೆ, ಫ್ಲೋರ್ ಮೌಂಟೆಡ್ ಕಮೋಡ್ ಇದೆ, ವಾಲ್ ಮೌಂಟೆಡ್ ಕಮೋಡ್ಸ್ ಇದೆ, ಇನ್ನು ಡೈವರ್ಟರ್ಸ್ ಇದೆ, ಇನ್ನು ವಾಲ್ ಮಿಕ್ಸರ್ಸ್ ಕೂಡ ಇದೆ. ಸೊ ಹಾಗಿದ್ರೆ ಇಲ್ಲಿ ನಿಮ್ಗೆ ಇದು ಏನಂದ್ರೆ ವಾಶ್ ಬೇಸಿನ್ಗಳು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 550 ಇಂದ ನಿಮ್ಗೆ ವಾಶ್ ಬೇಸಿನ್ಗಳು ಸಿಗುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬೇಕು ಅಂದ್ರೆ 4500 ರುಪೀಸ್ ಸಿಗುತ್ತೆ. ವಾಲ್ ಮೌಂಟೆಡ್ ಬೇಕಂದ್ರೂ ಕೂಡ ಅಷ್ಟೇ 4500 ಇಂದ ಸ್ಟಾರ್ಟ್ ಆಗುತ್ತೆ. ಡೈವರ್ಟರ್ಸ್ ಗಳು ಕೂಡ ನಿಮ್ಗೆ ಡೈವರ್ಟರ್ಸ್ ಇರ್ಬೋದು, ಡೈವರ್ಟರ್ಸ್ ಪ್ಲೇಟ್ಸ್ ಇರ್ಬೋದು, ಎಲ್ಲ ಸೇರಿ ನಿಮ್ಗೆ 4500 to 5000 ವರೆಗೂ ಆಗುತ್ತೆ. ಇನ್ನು ಒಂದು ಕಂಪ್ಲೀಟ್ ಬಾತ್ರೂಮ್ಗೆ ನೀವು ಬಾತ್ರೂಮ್ ಫಿಟ್ಟಿಂಗ್ಸ್ ಗಳನ್ನ ಬೈ ಮಾಡ್ತೀರಾ ಅಂದ್ರೆ 8 to 10,000 ಅಲ್ಲಿ ನಿಮ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ಸಿಗುತ್ತೆ. ವಾಶ್ ಬೇಸಿನ್ಸ್ ನೋಡಬಹುದು. ವಾಶ್ ಬೇಸಿನ್ ಕೇವಲ ವೈಟ್ ಅಲ್ಲಿ ಮಾತ್ರ ಅಲ್ಲ, ಮಲ್ಟಿಪಲ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಮಲ್ಟಿಪಲ್ ಚಾಯ್ಸ್ ನಿಮಗೆ ಸಿಗುತ್ತೆ. ಮಲ್ಟಿಪಲ್ ಪ್ಯಾಟರ್ನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ವಾಡ್ಸ್ ಗಳು. ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದೇ ಕ್ವಾಡ್ಸ್ ಗಳು. ಸೊ ಕ್ವಾಡ್ಸ್ ಗಳನ್ನ ನೋಡೋಣ. ಇನ್ನು ಕ್ವಾಡ್ಸ್ ಗಳ ವಿಷಯದಲ್ಲಿ ನಿಮಗೆ ಕ್ವಾರ್ಟಿಸೋ ಕಂಪನಿಯ ಕ್ವಾಡ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಇದೆ. 20 mm ಥಿಕ್ನೆಸ್ ಅಲ್ಲಿ ಈ ಕ್ವಾಡ್ಸ್ ಗಳು ನಿಮಗೆ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಕಲರ್ ಆಪ್ಷನ್ ಗಳನ್ನ ನೀವು ನೋಡ್ಕೊಳ್ಬಹುದು. ಕೇವಲ ಕ್ವಾರ್ಟಿಸೋ ಮಾತ್ರವಲ್ಲದೆ ಕಲಿಂಗ ಮತ್ತು AGL ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಹಾಗೂ ಆ ಕಂಪನಿಯ ಕ್ವಾಡ್ಸ್ ಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಈ ಕ್ವಾಡ್ಸ್ ಗಳ ನಿಮ್ಗೆ ಸ್ಟೇನ್ಲೆಸ್ ಟೆಕ್ನಾಲಜಿ ಇದೆ. ಅಂದ್ರೆ ಇದ್ರ ಮೇಲೆ ನೀವು ಲೈಟ್ ಕಲರ್ ನ ಯೂಸ್ ಮಾಡ್ತಾ ಇದ್ರೆ, ಲೈಟ್ ಕಲರ್ ಕ್ವಾಡ್ಸ್ ಅನ್ನ ಹಾಕ್ತಿದ್ದೀರಾ, ಅದ್ರ ಮೇಲೆ ನೀವು ಯಾವುದೇ ಒಂದು ವಸ್ತುಗಳು ಬಿದ್ದ ತಕ್ಷಣ ಕಲರ್ ಇಂದ ಆಗಲಿ ಸ್ಟೇನ್ ಆಗುವಂತಹದ್ದೇನೂ ಇಲ್ಲ. ಅಷ್ಟು ಒಳ್ಳೆಯ ಕ್ವಾಲಿಟಿಯ ಕ್ವಾಡ್ಸ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಕ್ವಾಡ್ಸ್ ನ ನೀವು ಕಿಚನ್ ಕೌಂಟರ್ ಮಾತ್ರವಲ್ಲದೆ ಆಫೀಸ್ ಕೌಂಟರ್ ಮತ್ತು ನಿಮ್ಮ ಸ್ಟಡಿ ಗಿಡಿ ಎಲ್ಲಿ ಬೇಕಾದ್ರೂ ಅದನ್ನ ಯೂಸ್ ಮಾಡಬಹುದು. ಇನ್ನು ನಾವು ಕಿಚನ್ ಕೌಂಟರ್ ವಿಷಯ ಮಾತಾಡ್ತಾ ಇದೀವಿ ಅಂದ್ರೆ ಬನ್ನಿ ನೋಡೋಣ. ಕ್ವಾಡ್ಸ್ ನ ಸಿಂಕ್ ಗಳ ಪ್ರೈಸ್ 2500 ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಡಬಲ್ ಬೌಲ್ ನ ನೀವು ಇಲ್ಲಿ ನೋಡಬಹುದು. ಫ್ಯೂಚರ್ ಆದ ಕ್ವಾಡ್ ಸಿಂಕ್ ನ ನೀವು ಇಲ್ಲಿ ನೋಡಬಹುದು. ಇದರ ಪ್ರೈಸ್ ಬಂದು 6000 ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಎಲ್ಲಾ ಮಾಡರ್ನ್ ರೀತಿಯ ಸಿಂಕ್ ಟ್ಯಾಪ್ ಗಳನ್ನ ನೀವು ಇಲ್ಲಿ ಇವರಿಂದ ಬೈ ಮಾಡಬಹುದು. ಇನ್ನು ನಿಮ್ಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, SS ನ ಸಿಂಕ್ ನ ಇಷ್ಟಪಡ್ತೀರಾ, ನಿಮ್ಗೆ ಸ್ಟೀಲ್ ನ ಸಿಂಕ್ ಬೇಕು, ಈಸಿ ಟು ವಾಶ್ ಇರಬೇಕು ಅಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಇನ್ನು ವೈರಲ್ ಪ್ರಾಡಕ್ಟ್, ಮೋಸ್ಟ್ ವೈರಲ್ ಪ್ರಾಡಕ್ಟ್ ಇನ್ ಇನ್ಸ್ಟಾಗ್ರಾಮ್, ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ವೈರಲ್ ಆಗಿರುವಂತಹ ಸಿಂಕ್ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಈ ವೈರಲ್ ಸಿಂಕ್ ಅಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅಂತ, ವೈರಲ್ ಸಿಂಕ್ ಅಲ್ಲಿ ನಿಮ್ಗೆ ಫಸ್ಟ್ ನಿಮ್ಗೆ ಸಾಫ್ಟ್ ಡಿಸ್ಪೆನ್ಸರ್ ಬರುತ್ತೆ. ಆಮೇಲೆ ನಿಮ್ಗೆ ವಾಟರ್ ಕಂಟ್ರೋಲ್ ಬರುತ್ತೆ. ಅಲ್ಲಿ ನೀರು ಅಡ್ಡ ಬರುತ್ತೆ. ಆ ಅಡ್ಡ ಬರೋ ನೀರನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಅಲ್ಲಿ ಕಂಟ್ರೋಲರ್ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮ್ಗೆ ಒಂದು ಸಿಂಕ್ ಟ್ಯಾಪ್ ಇದೆ. ಅದು ಕೂಡ ಅಷ್ಟೇ, ನೀವು ಅದನ್ನ ಎಷ್ಟು ಬೇಕೋ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಕಿಚನ್ ಕೌಂಟರ್ ಗಳವರೆಗೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಬಹುದು. ಡ್ರಿಂಕಿಂಗ್ ವಾಟರ್ಗೂ ಕೂಡ ಒಂದು ಟ್ಯಾಪ್ ಬರುತ್ತೆ. ನೀವು ಅಂಡರ್ ಸಿಂಕ್ ಪ್ಯೂರಿಫೈರ್ ನ ಫಿಕ್ಸ್ ಮಾಡ್ಕೋತೀರಾ ಅಂದ್ರೆ ಡ್ರಿಂಕಿಂಗ್ ವಾಟರ್ ಟ್ಯಾಪ್ ನ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮ್ಗೆ ಬಾಟಲ್ ವಾಶ್, ಗ್ಲಾಸ್ ಮತ್ತು ಬಾಟಲ್ ವಾಶ್ಗೂ ಕೂಡ ವಾಶ್ ಮಾಡಕ್ಕೆ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಇನ್ನು ಇದ್ರ ಜೊತೆ ನಿಮ್ಗೆ ಒಂದು ಕಟಿಂಗ್ ಬೋರ್ಡ್ ಬರುತ್ತೆ. ಸಪರೇಟ್ ಆಗಿ ನಿಮ್ಗೆ ಒಂದು ಬೌಲ್ ಬರುತ್ತೆ. ನಿಮ್ಗೆ ಒಂದು ವೆಜಿಟೇಬಲ್ ಡ್ರೈನರ್ ಬರುತ್ತೆ. ನೀವು ವಾಶ್ ಮಾಡಿರೋ ವೆಜಿಟೇಬಲ್ಸ್ ಅದರಲ್ಲಿ ಇಟ್ಟರೆ ವಾಟರ್ ಡ್ರೈನ್ ಆಗುವಂತದ್ದು ಅದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಸೊ ಈ ರೀತಿಯ ಒಂದು ಹೈ ಎಂಡ್ ವೈರಲ್ ಸಿಂಕ್ ನಿಮ್ಗೆ ಕೇವಲ 8500 ರೂಪಾಯಿಗೆ ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಈ ರೀತಿಯ ಸ್ಟೋನ್ ಕ್ಲಾಡಿಂಗ್ ಗಳನ್ನ ನೀವು ಎಲ್ಲೆಲ್ಲಿ ಹಾಕ್ಬಹುದು. ಫಸ್ಟ್ ಆಫ್ ಆಲ್ ನೀವು ಹೊರಗಡೆ ಮನೆಯ ಎಲಿವೇಶನ್ ನಲ್ಲಿ ಹಾಕ್ಬಹುದು. ಅದು ತುಂಬಾ ಟ್ರೆಂಡಿಂಗ್ ಓಡ್ತಾ ಇದೆ.
ಫ್ರಂಟ್ ಎಲಿವೇಶನ್ ನಲ್ಲಿ ನೀವು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ನ ಒಂದಿಷ್ಟು ಪಾರ್ಟ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ನೀವು ಎಲ್ಲಿ ಹಾಕ್ಬಹುದು, ಟಿವಿ ಸ್ಟ್ಯಾಂಡ್ ಬ್ಯಾಕ್ ಸೈಡ್, ಟಿವಿ ವಾಲ್ ಬ್ಯಾಕ್ ಸೈಡ್ ಹಾಕ್ಬಹುದು, ದೇವರ ಮನೆ ಒಳಭಾಗದಲ್ಲಿ ಹಾಕಬಹುದು. ಸೊ ಈ ರೀತಿಯ ಯಾವ್ದಾದ್ರು ಒಂದು ಹೈಲೈಟೆಡ್ ಏರಿಯಾದಲ್ಲಿ ಈ ರೀತಿಯ ಒಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅನ್ನ ಯೂಸ್ ಮಾಡಬಹುದು. ಇನ್ನು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅಂತ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಎಲ್ಲಾ ಕಡೆ. ಬಟ್ ಅಂದ್ರೆ ಒಂದು 200-250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ನಿಮ್ಗೆ ಇಲ್ಲಿ ಈ ಶೋರೂಮ್ ಅಲ್ಲಿ ಕೇವಲ 100 rupees per square feet ಇಂದ ಶುರುವಾಗುವಂತಹ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗು ಕೂಡ ಇದೆ. ಸೊ ಇಲ್ಲಿ ಬಂದು ನೀವು ವಿಸಿಟ್ ಮಾಡಿ ನೋಡಬಹುದು ಅದನ್ನು ಕೂಡ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು, ಕಂಪ್ಲೀಟ್ ಆಗಿ ಹೊರಗಡೆ ಬಂದ ತಕ್ಷಣ ಕಂಪ್ಲೀಟ್ ನೋಡಬಹುದು ಇಲ್ಲಿ ಎಷ್ಟೊಂದು ಸ್ಟಾಕ್ ಗಳನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿಯ ಟೈಲ್ಸ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಸ್ಮಾರ್ಟ್ ಮಾರ್ಬಲ್ಸ್ ಇರ್ಬೋದು, ನಿಮ್ಗೆ ಬೇಗ ಸಿಗುತ್ತೆ. ಸೊ ಇಲ್ಲಿ ನೀವು ಸ್ಟಾಕ್ ನೋಡ್ತಾ ಇದ್ರ, ಸ್ಟಾಕ್ ಅಲ್ಲೂ ಕೂಡ ಅಷ್ಟೇ ಒಂದು 20-25% ಅಷ್ಟು ಇಲ್ಲಿದೆ ಅಂತ ಹೇಳ್ತಾ ಇದ್ರೆ, ಅದಕ್ಕಿಂತ ಜಾಸ್ತಿ ಕೂಡ ಇನ್ನೊಂದ್ ಕಡೆ ಸ್ಟೋರ್ ಮಾಡಿದ್ದಿದೆ. ಸೊ ಇನ್ನು ಇಲ್ಲಿ ಸ್ಟಾಕ್ ನೀವು ನೋಡಿದ್ರಿ, ನೀವು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ನಿಮ್ಗೆ ಅವರು ಲೋಡ್ ಮಾಡಿ ನಿಮ್ ಕಡೆ ಡೆಲಿವರಿ ಮಾಡುವಂತಹ ವ್ಯವಸ್ಥೆ ಕೂಡ ಇವರೇ ಮಾಡ್ತಾರೆ. ಇನ್ನು ನಿಮ್ಗೆ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿಂದ ರಿಟರ್ನ್ ವೆಹಿಕಲ್ಸ್ ಏನಿರುತ್ತೆ ಅವುಗಳಿಗೂ ಕೂಡ ಇವುಗಳನ್ನ ಲೋಡ್ ಮಾಡಿ ನಿಮ್ಮ ಏರಿಯಾಗೆ ಕಳಿಸಿದ್ರೆ ಸ್ವಲ್ಪ ನಿಮ್ಗೆ ಏನು ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಬೀಳುತ್ತೆ. ಆ ವ್ಯವಸ್ಥೆನೂ ಕೂಡ ನಿಮ್ಗೆ ಮೌಂಟೇನ್ ರಾಕ್ ಫ್ಲೋರ್ ಸೊಲ್ಯೂಷನ್ ಅವ್ರ ಕಡೆಯಿಂದ ಕೊಡ್ಲಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಗ್ರಾನೈಟ್ ಗಳನ್ನ. ಫಸ್ಟ್ ನಾವು ನೋಡ್ತಾ ಇರೋದು ಬ್ರೌನ್ ಕಲರ್ ಲಪೋತ್ರ. ಇದನ್ನ ನೀವು ಸ್ಟೇರ್ ಕೇಸ್ಗೆ ಯೂಸ್ ಮಾಡಬಹುದು. ಇವು ಆಂಟಿ ಸ್ಕಿಡ್ ಆಗಿರುತ್ತೆ. ಇವು ಫಸ್ಟ್ ಕ್ವಾಲಿಟಿ ಮಟೀರಿಯಲ್ ಕೂಡ ಹೌದು, ತುಂಬಾ ಚೆನ್ನಾಗಿದೆ ಇಲ್ಲಿ ಗ್ರಾನೈಟ್ ಗಳು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಜೈಪುರ್ ಪಿಂಕ್ ಗ್ರಾನೈಟ್ ಅನ್ನ. ಬ್ಲೂ ಮತ್ತು ಪಿಂಕ್ ಕಲರ್ ಗ್ರಾನೈಟ್ ಗಳು ಸ್ವಲ್ಪ ಕಡಿಮೆ ಸಿಗೋದು, ಆದ್ರೆ ಇಲ್ಲಿ ನಿಮ್ಗೆ ತುಂಬಾನೇ ಒಳ್ಳೆ ಸ್ಟಾಕ್, ತುಂಬಾನೇ ಒಳ್ಳೆ ಲಾಟ್ ಗಳು ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿ ಬಂದು ಟಚ್ ಅಂಡ್ ಫೀಲ್ ಮಾಡಿ ಅವುಗಳ ಮೇಲೆ ಏನು ಮಾರ್ಕಿಂಗ್ಸ್ ಇರುತ್ತೆ ಅವುಗಳನ್ನ ಫೀಲ್ ಮಾಡಿ ಬೈ ಮಾಡಬಹುದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಜೆಟ್ ಬ್ಲಾಕ್ ಗ್ರಾನೈಟ್. ಇವುಗಳನ್ನ ನೀವು ಮನೆಯಲ್ಲಿ ಕೆಳಗಡೆ ಲೈನ್ ಅಲ್ಲಿ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ ಗಳಿಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಐಸ್ ವೈಟ್ ಲಪೋದ್ರ. ಇದನ್ನು ಕೂಡ ಅಷ್ಟೇ, ಇದು ಆಂಟಿ ಸ್ಕಿಡ್ ಆಗಿರುತ್ತೆ. ನೀವು ಮನೆಯಿಂದ ಹೊರಗಡೆ ಬಂದ ತಕ್ಷಣ ಏನು ಕೆನಾಫೆ ಇರುತ್ತೆ ಅಲ್ಲಿ ಇದನ್ನ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಸ್ಟೇರ್ ಕೇಸ್ ಯೂಸ್ ಮಾಡಬಹುದು. ಇಂಟರ್ನಲ್ ಸ್ಟೇರ್ ಕೇಸ್ಗೂ ಕೂಡ ಈ ತರ ಗ್ರಾನೈಟ್ ಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ವಾರಂಗಲ್ ನ ಮಲ್ಟಿ ಪ್ಯಾರಡೈಸ್ ಅನ್ನುವಂತಹ ಗ್ರಾನೈಟ್ ಅನ್ನ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ರಾಜಸ್ಥಾನ ಫೇಮಸ್ ಲಾಕಾ ರೆಡ್ ಅಂತ. ನೀವು ತುಂಬಾನೇ ಬ್ರೈಟ್ ರೆಡ್ ಕಲರ್ ಅಲ್ಲಿ ನೋಡಬಹುದು. ಇದು ಯಾವುದೇ ಪೇಂಟ್ ಅಲ್ಲ, ಇದು ನ್ಯಾಚುರಲ್ ಕಲರ್. ಇದಕ್ಕೆ ನಿಮ್ಗೆ ಇವರು ಗ್ಯಾರಂಟಿ ಕೂಡ ಕೊಡ್ತಾರೆ, ಅಷ್ಟು ಚೆನ್ನಾಗಿದೆ ಕಲರು. ಯೂಶಲಿ ಸಿಗುತ್ತೆ ನಿಮ್ಗೆ ಲಾಕಾ ರೆಡ್, ಬಟ್ ಇಷ್ಟು ಬ್ರೈಟ್ ಕಲರ್ ಸಿಗೋದು ತುಂಬಾನೇ ಅಪರೂಪ. ಇನ್ನು ಇಲ್ಲಿ ನಿಮ್ಗೆ ಕೇವಲ ಟೈಲ್ಸ್ ಗಳಾಗ್ಲಿ ಅಥವಾ ಲೇಯಿಂಗ್ ಮಟೀರಿಯಲ್ ಗಳು ಮಾತ್ರ ಅಲ್ಲದೆ ಲೇಯಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ನಿಮ್ಗೆ ಯಾರಾದ್ರು ಎಕ್ಸ್ಪೀರಿಯನ್ಸ್ ಲೇಯರ್ಸ್ ಬೇಕು, ನಿಮ್ಗೆ ಸ್ಟಾಫ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೇಯಿಂಗ್ ಸಪೋರ್ಟ್ ಕೂಡ ಇವರಿಂದ ತಗೊಳ್ಬಹುದು. ಶಾಪ್ ಯಾವ್ಯಾವಾಗ ಓಪನ್ ಇರುತ್ತೆ ಅಂದ್ರೆ, ಶಾಪ್ ಎಕ್ಸೆಪ್ಟ್ ಅಮಾವಾಸ್ಯೆ ಮಿಕ್ಕಿದ ಎಲ್ಲಾ ದಿನ ಇವರ ಶಾಪ್ ಓಪನ್ ಇರುತ್ತೆ. ಅಂದ್ರೆ ಮಂತ್ಲಿ 29 to 30 days ಇವರ ಶಾಪ್ ಓಪನ್ ಇರುತ್ತೆ. ಒಂದೇ ಒಂದಿನ ಅಮಾವಾಸ್ಯೆ ದಿನ ಮಾತ್ರ ಕ್ಲೋಸ್ ಇರುತ್ತೆ. ಶಾಪ್ ಟೈಮಿಂಗ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ಶಾಪ್ ಓಪನ್ ಇರುತ್ತೆ. ಸಂಡೇನೂ ಕೂಡ ಓಪನ್ ಇರುತ್ತೆ. ಎಲ್ಲಾ ಗವರ್ಮೆಂಟ್ ಹಾಲಿಡೇ, ಹಬ್ಬ ಹರಿದಿನನೂ ಕೂಡ ಶಾಪ್ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಇವರ ನಂಬರ್ ಬರ್ತಾ ಇದೆ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.